ಆಗಲಿಲ್ಲೆಲ್ಲ ನಿಂತ್ಕೊಂಡು ಭಗವದ್ಗೀತೆ ಬುಕ್ ಹಂಚ್ತಿದ್ರು. ಫ್ರೀಗ ದುಡ್ಡಿಗೆ ಗೊತ್ತಿಲ್ಲ, ವಿಚಾರಿಸೋಣ ಬನ್ನಿ. Just pull over here. Has all the stories, all the Leelas of the Lord are here. How much this? Like Ras Leela Govardhan. These two books, if you keep them together at home, the whole home gets purified. ಎರಡು ಬುಕ್ಕು ಓದಿ ನಿಮ್ಮ ಮನೆ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾವ್ರೆ. ದ ಬೆಸ್ಟ್ ಜಾಬ್. ಅಲ್ಲ, ನಮ್ಮ ಜನ ಹೆಂಗೆ ಅಂದರೆ ಇವರಂತೂ ಹುಡ್ಕೊಂಡು ಹೋಗಿ ಬುಕ್ ತೊಗೊಂಡು ಓದಲ್ಲ. ಅದಕ್ಕೆ ಕಮ್ಯುನಿಟಿ ಕಡೆಯಿಂದನೇ ಜನನ ಹುಡ್ಕೊಂಡು ಬಂದು ಬುಕ್ ತೊಗೊಳ್ಳಿ ಅಂತಿದ್ರು. ಜನಗಳ ರೆಸ್ಪಾನ್ಸ್ ನೋಡಿ. ಅದೇ ಈಗ ಯಾರಾದರೂ ಒಬ್ಬ ಹೀರೋನೋ ಅಥವಾ ಹೀರೋಯಿನ್ನೋ ಇಲ್ಲಿ ನಿಂತ್ಕೊಂಡಿದ್ರೆ ಮಾಡೋ ಕೆಲಸ ಬಿಟ್ಟು ನೋಡ್ಕೊಂಡು ನಿಂತ್ಬಿಡೋರು ಅವ್ರನ್ನೇ. ಏನು ಜನ ಗುರು, ಒಂದೊಳ್ಳೆ ಸ್ಟೆಪ್ ತೊಗೊಂಡಿದ್ದಾರೆ ಕಮ್ಯುನಿಟಿ ಕಡೆಯಿಂದ ನಮ್ಮ ಜನಗಳಿಗೆ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸೋಕ್ಕೆ. ಬಟ್ ನನಗೆ ತುಂಬ ಬೇಜಾರಾಗಿದ್ದು ಏನಂತ ಅಂದರೆ, ನಾವೇ ಹುಡ್ಕೊಂಡೋಗಿ ದೇವಸ್ಥಾನದಲ್ಲಿರೋ ಬುಕ್ನ ತಗೊಂಡು ಓದಿ ಒಳ್ಳೆ ಬುದ್ಧಿ ಕಲಿತು ಧರ್ಮದ ಬಗ್ಗೆ ತಿಳ್ಕೊಂಡು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ನಮ್ಮ ಧರ್ಮದ ಬಗ್ಗೆ ತಿಳಿಸಿ ನಮ್ಮ ಧರ್ಮನ ಕಾಪಾಡ್ಕೋಬೇಕು. ಅಂಥದ್ರಲ್ಲಿ ಇವತ್ತು ಆ ಬುಕ್ಕೇ ಬಂದು ರೋಡಲ್ಲಿ ಓಡಾಡ್ತೈತೆ ಅಂತಂದರೆ ನಮ್ಮ ಧರ್ಮ, ನಮ್ಮ ಹಿಂದೂಗಳಿಗೆ ಎಷ್ಟು ನಾಚಿಕೆ ಆಗಬೇಕು ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾವು ದೇವಸ್ಥಾನದಲ್ಲಿ ಇರಬೇಕಾಗಿರೋ ಅಂಥ ಬುಕ್ಕು, ಅದು ಭಗವದ್ಗೀತೆ ಬುಕ್ಕು, ಅದು ಒಂದು ದೈವದ ಒಂದು ದೇವ್ರಿಗೆ ಸಮ. ಅದೂ ಬುಕ್ಕು ಕೃಷ್ಣನಿಗೆ ಸಮ. ಕೃಷ್ಣ ಬೇರೆ ಅಲ್ಲ, ಭಗವದ್ಗೀತೆ ಬುಕ್ ಬೇರೆ ಅಲ್ಲ. ಅಂಥ ಬುಕ್ಕು ಇವತ್ತು ರೋಡಲ್ಲಿ ಜನಗಳಿಗೆ ಅರಿವು ಮೂಡಿಸೋಕ್ಕೆ ಇವ್ರು ಬಲವಂತ ಮಾಡಿ ಕೊಡಬೇಕು ಅಂತಂದರೆ ಧರ್ಮನ ಎಷ್ಟು ಚೆನ್ನಾಗಿ ಕಾಪಾಡ್ಕೋತಾ ಇದ್ದೀವಿ ಅಂತ ನಾವೇ ಯೋಚನೆ ಮಾಡಬೇಕು. ಎಲ್ಲಾದರೂ ನೋಡಿದ್ದೀರಾ ಬೇರೆ ಕಮ್ಯುನಿಟಿಯವರು ಬೈಬಲ್ ಆಗಲಿ ಕುರಾನ್ ಆಗಲಿ ಈ ಥರ ಹಂಚಿ ಓದಿ ಅಂತ ಬಲವಂತ ಮಾಡೋದು ಎಲ್ಲರೂ ನೋಡಿದ್ದೀರಾ? ಯಾಕೆಂದರೆ ಅವ್ರು ಯಾರು ಧರ್ಮದ ಬಗ್ಗೆ ನಮ್ಮಷ್ಟು, ನಮ್ಮ ಹಿಂದೂಗಳಷ್ಟು ನೆಗ್ಲೆಕ್ಟ್ ಮಾಡಲ್ಲ. ನಮ್ಮ ಹಿಂದೂಗಳಿಗೆ ಹೇಳೋದೇನು ಅಂತಂದರೆ, ಫ್ಯಾಷನ್ ಆಗಿರಿ, ಲೈಫ್ ಎಂಜಾಯ್ ಮಾಡಿ, ಎಲ್ಲ ಥರನೂ ಲೈಫ್ ಲೀಡ್ ಮಾಡಿ, ಬಟ್ ನಮ್ಮ ಮೂಲ, ನಮ್ಮ ಧರ್ಮವನ್ನು ಮರಿಬೇಡಿ, ಉಳಿಸ್ಕೊಂಡೋಗಿ ಕಾಪಾಡಿ, ಅದನ್ನು ಕಳ್ಕೊಬೇಡಿ ಅಂತ ಹೇಳ್ತಿದ್ದೀನಿ.